ನನಗೆ 3 ವಿಚಾರವನ್ನ ನೀವು ನನಗೆ ಒಂದು ನಿಮಿಷ ಸಮಯ ಕೊಡಬೇಕು. ಅಲ್ಲ ಈಗ ಗಾಂಧೀಜಿ ಅವ್ರನ್ನ ಎದಕ್ಕೆ ಕೇಳ್ಕೊ ಬರ್ತಿದ್ರಿ ನೀವು? ಅಲ್ಲ ಗಾಂಧೀಜಿ ಅವ್ರನ್ನ ಹೇಳ್ಕೊಂಬರೋದು ಆ ವಿಚಾರ ಮಾತಾಡೋದು. ಆಲ್ರೆಡಿ ನಾನು ಹೇಳಿದ್ದೇನೆ, ಮಹಾತ್ಮ ಗಾಂಧೀಜಿಯವರು ಈ ಪ್ರಪಂಚಕ್ಕೆ ಅಹಿಂಸಾ ಧರ್ಮವನ್ನ ಕೊಟ್ಟಂತ ಗಾಂಧೀಜಿಯವ್ರನ್ನ ಕೊಲೆ ಮಾಡುವಂತ ಕೆಲಸವನ್ನ ಬೈ ಫಾರ್ ಎವರ್ ಅವರನ್ನ ಹೆಸರನ್ನ ತೆಗೆದಾಕುವಂತ ಕೆಲಸ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಅಲ್ಲ ಈಗ MG ರೋಡ್ ಐತ್ ನಮ್ದು, ಅಲ್ಲ ನಾಳೆ ಬಂದ್ರೆ ಅದನ್ನು ಚೇಂಜ್ ಮಾಡ್ತಾರೆ. ಇವರ ಮೂಲ ಉದ್ದೇಶ ಏನಂದ್ರೆ ಮಹಾತ್ಮ ಗಾಂಧಿ ಅವರು ಏನು ಅಹಿಂಸಾ ಧರ್ಮವನ್ನು ಕೊಟ್ಟರು, ಅವರು ಯಾರು ಮಹಾತ್ಮ ಗಾಂಧಿ ಅವರ ಬದಲಾಗಿ ಗೋಡ್ಸೆ ಅವರ ಹೆಸರನ್ನ ತರಬೇಕು ಅಂತ ಹೇಳಿ ಇವ್ರನ್ನ ಇಲ್ಲಿ ಯಾರು ನಮ್ಮ ಬಿಜೆಪಿ ಶಾಸಕರೊಬ್ರು ಇದನ್ನ ಕಟ್ಟಿದ್ರು, ಬ್ರಿಡ್ಜ್ ಅನ್ನ ಬ್ರಿಟಿಷರಿಗೆ ಕಾಲಕ್ಕೆ ಬಿದ್ದು ಕ್ಷಮಾಪಣೆ ಕೇಳಿ ಬ್ರಿಟಿಷರ ಹತ್ರ ಪೆನ್ಷನ್ ತಗೊಂಡವರ ಹೆಸರನ್ನ ಇಟ್ಟಿದ್ದಾರೆ ಅಂತಂದ್ರೆ ಬಿಜೆಪಿ ಅವ್ರ MG ರೋಡ್ ಅಲ್ಲ, ಗೋಡ್ಸೆ ಹೆಸರನ್ನು ಕೂಡ ಬಿಜೆಪಿಯವರ ಅದ್ರ ನಿಜವಾಗ್ಲೂ ಬದಲಾವಣೆ ಅಲ್ಲಿ ಮಾಡಿಲ್ಲ, ಇಲ್ಲಿ ನರೇಗಾ ಮಾಡಿದ್ದೀವಿ. ಇವತ್ತು ನಿಜವಾಗ್ಲೂ ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು ಈ MG ನರೇಗಾ ಏನು ಆಗ್ತಾನೆ ನಾವು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥ 2 ವಿಚಾರವನ್ನ. ಮೊದಲನೇದಾಗಿ ಏನು ಅಂತಂದ್ರೆ, ಯಾರಾದ್ರೂ ಒಬ್ರು ಕೂಲಿ ಕಾರ್ಮಿಕರು ಹೋಗಿ ನನಗೆ ಉದ್ಯೋಗ ಕೊಡಿ ಅಂತ ಹೇಳಿದ್ರೆ ಅದು ಡಿಗ್ನಿಫೈಡ್ ಒಂದು ಆಕ್ಟ್ ಅನ್ನ ಮಾಡಿದ್ವಿ, ಒಂದು ಹಕ್ಕನ್ನ ಕೊಟ್ಟಿದ್ವಿ. ಆ ಹಕ್ಕನ್ನ ತೆಗೆದ್ಬಿಟ್ಟು ಏನ್ ಮಾಡಿದ್ದಾರೆ, ಒಂದು ಯೋಜನೆಯನ್ನ ಮಾಡಿದ್ದಾರೆ. ನಾವು ಮೊದಲು ಏನು ರೈಟ್ ಟು ಎಜುಕೇಶನ್, ರೈಟ್ ಟು ಇನ್ಫಾರ್ಮೇಶನ್ ಆಗ್ತಿದ್ದಿಲ್ಲ, ಆ ರೀತಿ ರೈಟ್ ಟು ವರ್ಕ್ ಮಾಡಿದ್ವಿ. ಅವ್ರೇನು ಹೇಳ್ತಿದ್ದಾರೆ, ಆ ರೈಟ್ ಟು ಎಂಪ್ಲಾಯ್ಮೆಂಟ್ ಅಂತ ಏನಿತ್ತು, ಆ ರೈಟ್ ಟು ಎಂಪ್ಲಾಯ್ಮೆಂಟ್ ಅನ್ನ ಆ ಕ್ಲಾಸ್ ಅನ್ನೇ ತೆಗೆದಾಕಿದ್ದಾರೆ. ಅಂದ್ರೆ ರೈಟ್ ನೌ ಇಟ್ ಇಸ್ ಜಸ್ಟ್ ಅನ್ ಯೋಜನೆ, ಒಂದು ಹೊಸ ಯೋಜನೆ ಅಷ್ಟೇನೆ. ಹಳೆ ಇದನ್ನ ಅವರು ರೀಪ್ಲೇಸ್ ಮಾಡೋದಲ್ಲ, ಹಳೆ ಯೋಜನೆಯನ್ನ ಕ್ಯಾನ್ಸಲ್ ಮಾಡಿ ಹೊಸದಾಗಿ ಒಂದು ಆಕ್ಟ್ ಅನ್ನ ರೀಪ್ಲೇಸ್ ಮಾಡಿ ಈಗ ಒಂದು ಯೋಜನೆಯನ್ನ ತಂದಿದ್ದಾರೆ. ಆ ಯೋಜನೆ ಏನು ಅಂತಂದ್ರೆ, ರಾಜ್ಯ ಸರ್ಕಾರದಲ್ಲಿ 40% ಕೊಡಬೇಕು, ಇನ್ನು 60% ಕೊಡಬೇಕು ಅಂತ ಹೇಳಿ. ನಾನು ಇವ್ರಿಗೆ ಪ್ರಶ್ನೆ ಕೇಳ್ತಿರ್ತಕ್ಕಂಥದ್ದು, ಆಯ್ತು ನೀವು ಆಕ್ಟ್ ಅನ್ನ ತಂದ್ರಿ, ಮೊದಲನೇದಾಗಿ ಇಲ್ಲಿವರೆಗೂ ಭ್ರಷ್ಟಾಚಾರ ಅಂತ ಹೇಳ್ತಿದ್ದೀರಿ. ನೀವು ಭ್ರಷ್ಟಾಚಾರ ಅಂತ ಹೇಳಿದ್ರೆ ಈಗ ಅದು ಪ್ರಿಯಾಂಕಾ ಖರ್ಗೆ ಅವರು ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರನೇ ಬರಬೇಕಾಯ್ತು ಈ ಭ್ರಷ್ಟಾಚಾರವನ್ನ ಬೀದಿಗೆಳೆದಕ್ಕೆ. 4 ವರ್ಷ ಬಿಜೆಪಿ ಸರ್ಕಾರ ಇತ್ತು ಕರ್ನಾಟಕದಲ್ಲಿ, ಯಾಕೆ ನೀವು ಅದನ್ನ ಕಂಪ್ಲೇಂಟ್ ಮಾಡಲಿಲ್ಲ? ಯಾವುದು ಒಂದು ಕೇಸು ಕೂಡ ರಿಜಿಸ್ಟರ್ ಆಗಲಿಲ್ಲ. ಇದೇ ಪ್ರಿಯಾಂಕಾ ಖರ್ಗೆ ಬಂದ ಮೇಲೆ, ಇದೇ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದ ನಂತರ ಪ್ರಿಯಾಂಕಾ ಖರ್ಗೆ ಅವರೇ ಇದನ್ನ ಬಿಜೆಪಿ ಅವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಇನ್ಕ್ಲೂಡಿಂಗ್ ದಿಸ್ ಏನು MG ನರೇಗಾದಲ್ಲಿ ಆಗಿರ್ತಕ್ಕಂಥ ವೈಫಲ್ಯವನ್ನ ತಂದು 306 ಕೇಸ್ಗಳನ್ನು ಹಾಕಿದ್ದೇವೆ. ಸರಿಸುಮಾರು 560-600 ಕೋಟಿ ಭ್ರಷ್ಟಾಚಾರವನ್ನು ಬಯಲಿಗೆಳೆದು ಅದನ್ನು ಕಂಪ್ಲೇಂಟ್ ಮಾಡಿದ್ದೇವೆ. ಅದೇ ರೀತಿ ಕೇಂದ್ರ ಸರ್ಕಾರ 11 ವರ್ಷ ಅಧಿಕಾರದಲ್ಲಿದೆ. ಯಾವಾಗಲಾದ್ರೂ ಒಂದು ಪ್ರಸಾದ್ ಅವರೇ ವ್ಯಾಲಿಡ್ ಆಗಿ ಮಾತಾಡ್ತಿದ್ದಾರೆ, ಅಲೋ ಮಾಡಿ, ಕರೆಕ್ಟ್ ಇದೆ. ಕಳೆದ 11 ವರ್ಷದಲ್ಲಿ ನೀವು ಯಾವಾಗಲಾದ್ರೂ ಒಂದು ರಾಜ್ಯಗಳಿಗೆ ಈ ರೀತಿ ಭ್ರಷ್ಟಾಚಾರ ಆಗಿದೆ ಅಂತ ಒಂದು ನೋಟಿಸ್ ಕೊಟ್ಟಿದ್ದೀರಾ? ತೋರಿಸಿ. ಇಲ್ಲ. ರಾಜ್ಯ ಸರ್ಕಾರಗಳ ಜೊತೆ ಏನಾದರೂ ಈ ಥರದ್ದು ಒಂದು ಹೊಸ ಆಕ್ಟ್ ತರ್ತಿದ್ವಿ ಅಂತ ಚರ್ಚೆ ಮಾಡಿದಿರಾ? ಇಲ್ಲ. 40% ರಾಜ್ಯ ಸರ್ಕಾರ ಕೊಡಬೇಕು ಅಂದಾಗ ರಾಜ್ಯಗಳಿಗೆ ಹೊರೆ ಆಗ್ತದೆ ಅಂತೇಳಿ ನೀವು ನಿರ್ಧಾರ ಮಾಡೋದು, ಏಕಾಏಕಿ ಕೇಂದ್ರ ಸರ್ಕಾರ ನಾವು ಇದೀವಿ ಅಂತೇಳಿ ನಿರ್ಧಾರ ಮಾಡಿದ್ರೆ ರಾಜ್ಯ ಸರ್ಕಾರಗಳು ಯಾಕೆ ಕೇಳಬೇಕು? ಒಕ್ಕೂಟ ವ್ಯವಸ್ಥೆ ಹಾಕಬೇಕು. ಅದು 2ನೇ ಬಾರಿ. ಬಟ್ ನೀವು ಕಳೆದ 11 ವರ್ಷದಲ್ಲಿ ನೀವು ಮಾಡೋಕ್ಕಾಗದೇ ಇರೋವನ್ನ ಇದನ್ನ ನಿಮ್ಮ ವೈಫಲ್ಯಗಳನ್ನ ನೀವು ಏಕಾಏಕಿ ಬಂದ್ಬಿಟ್ಟು ನಿಮ್ಮ ವೈಫಲ್ಯನ ಮುಚ್ಚಳಕ್ಕೋಸ್ಕರ ಈಗ ಒಂದು ಭ್ರಷ್ಟಾಚಾರ ಆಗಿದೆ ತಂದ್ಬಿಡ್ತೀವಿ ಅಂತಂದ್ರೆ ನೀವು 11 ವರ್ಷ ನಿದ್ದೆ ಮಾಡ್ತಾ ಇದ್ರಾ? ಬಾಯಿಲೆಲ್ಲ ಬೆಳ್ಳಿಕೊಂಡು ಚೂಪ್ತಾ ಇದ್ರ ನೀವು? ಯಾಕೆ ಬಿಜೆಪಿಯವರು ತಮ್ಮ ವೈಫಲ್ಯವನ್ನು ಈ ರೀತಿ ಮಾಡ್ತಾ ಇದ್ದೀರಿ? ಉತ್ತರ ಪಡ್ಕೋಬೇಕು. ಉತ್ಕರ್ಷ ಅವರೇ, 3 ಪ್ರಶ್ನೆ, ನೀವು 2 ನಿಮಿಷ ಬೇರೆ ಭಾಷಣ ಹೊಡೆಯಂಗಿಲ್ಲ. ಅವ್ರು ಕೇಳಿದ ಪ್ರಶ್ನೆ 3 ಪ್ರಶ್ನೆ ಕೇಳಿದಾರೆ, ಅದಕ್ಕೆ ಉತ್ತರ ಕೊಡ್ರಿ. ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ತಾವು ಹೇಳ್ತಾ ಇದ್ದೀರಿ. ಈ ಭ್ರಷ್ಟಾಚಾರವನ್ನ 11 ವರ್ಷಗಳ ಕಾಲ ಆಡಳಿತದಲ್ಲಿದ್ದ ಕೇಂದ್ರ ಸರ್ಕಾರ ಎಷ್ಟು ರಾಜ್ಯಗಳಿಗೆ ನೋಟಿಸ್ ಕೊಟ್ಟಿದೆ, ಎಷ್ಟು ಹಗರಣಗಳನ್ನ ನೇತಾಕಿದೆ? ಈ ಹಿಂದೆ ಇದ್ದಂಥ ಬಿಜೆಪಿ ಸರ್ಕಾರ ಕೂಡ ಈ ಒಂದು ಯೋಜನೆಯಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರವನ್ನು ಹೊರಗಡೆ ತರಕ್ಕಾಗಿಲ್ಲ. DPR ಮಿನಿಸ್ಟರ್ ಖರ್ಗೆ ಅವರು ಆದಮೇಲೆ ಹಲವಾರು ಕೇಸ್ಗಳು ಬಿದ್ದಿವೆ ಮತ್ತು ಹಗರಣಗಳನ್ನು ಹೊರಗಡೆ ತಂದಿದ್ದಾರೆ. ನೀವು ಯಾಕೆ ಮಾಡೋಕ್ಕಾಗಿಲ್ಲ? ಇವತ್ತು ನೀವು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ದೀರಿ, ನೀವು ಯಾಕೆ ಮಾಡೋಕ್ಕಾಗಿಲ್ಲ? ನಂಬರ್ 1. ಖಂಡಿತವಾಗ್ಲೂ ಮೇಡಮ್, ನಾವು ಅದನ್ನೇ ಹೇಳದಂಥದ್ದು, ಈ ಹಿಂದೆ ಇದ್ದಂಥ ನರೇಗಾ ಯೋಜನೆಗಳು ಸಂಪೂರ್ಣ ಭ್ರಷ್ಟಾಚಾರದ ಕೇಂದ್ರಗಳಾಗಿತ್ತು. ಈಗ ಹೊಸ ಯೋಜನೆ VBG ರಾಮ್ಜಿಯಲ್ಲಿ ಈ ಹಿಂದೆ ಕರೆಕ್ಟಾಗಿ ಅದಕ್ಕೆ ಅಥೆಂಟಿಸಿಟಿ ಇರಲಿಲ್ಲ. ಈಗ ನಾವೇನ್ ಮಾಡ್ತಾ ಇದ್ದೀವಿ, DBT ಈ ರೀತಿಯ ಟೆಕ್ನಾಲಜಿ ಉಪಯೋಗಿಸಿಕೊಂಡು ಡೈರೆಕ್ಟ್ ಬೆನಿಫಿಟ್ 11 ವರ್ಷ ನೀವು ಅದನ್ನ ಹಂಗೆ ನಡೆಸಿದ್ರಿ. ಅದೇ ಭ್ರಷ್ಟಾಚಾರ 11 ವರ್ಷಗಳಿಂದ ಆಗಿರ್ತಕ್ಕಂಥ ಹಗರಣಕ್ಕೆ ತಂದಿರತಕ್ಕಂಥದ್ದು. 11 ವರ್ಷದಲ್ಲಿ ನೀವೇ ಇದ್ದದ್ದು, ಬೇರೆಯವರು ಇರಲಿಲ್ಲ. ಅದನ್ನೆಲ್ಲ ಈಗ ನಾನು
ಹೇಳ್ತೀನಿ ಈಗ ಪ್ರಿಯಾ. 11 ವರ್ಷ ನೀವೇ ಇದ್ದದ್ದು 11 ವರ್ಷ ಖಂಡಿತವಾಗ್ಲೂ ನಾವೇ 11 ವರ್ಷ ಇದ್ವಿ. ಅದನ್ನೇ ಹಂಗೆ ಈಗ ಅದಕ್ಕೆ ಅಲ್ವಾ ಎಷ್ಟು ಹಗರಣಗಳಲ್ಲಿ ಯಾವ ರಾಜ್ಯಗಳು ಅಲ್ಲಲ್ಲ ಕೇಳಿ ಮೇಡಮ್. ಇಲ್ಲ ಅದನ್ನೇ ಈಗ ರಾಜ್ಯಗಳಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರಗಳ ಮೇಲೆ ಹೊರೆ ಹಾಕ್ತಾ ಇದ್ದೀರಲ್ಲ. ಖಂಡಿತವಾಗ್ಲೂ ಇಲ್ಲ. ಹೇಗೆ ಹೊರೆ ಆಗುತ್ತೆ ಮೇಡಮ್? ಹೊರೆ ಆಗಿದ್ರೆ ಈಗ ನಮ್ಮ ರಾಜ್ಯ ಸರ್ಕಾರಗಳೇ ಅತಿ ಹೆಚ್ಚು ಆಡಳಿತ ನಡೆಸ್ತಾ ಇರ್ತಕ್ಕಂಥದ್ದು. ನಾವು ಆ ರೀತಿ ಸೆಲೆಕ್ಟಿವ್ ಪಾರ್ಷಿಯಲ್ ಇದ್ ಮಾಡ್ತಾ ಇದ್ರೆ ಯೋಜನೆಗೆ ಪಾಲು ಹಣದ ಅದನ್ನೇ ನಾನು ಹೇಳಕ್ ಬಂದೆ. 60-40 ಎಲ್ಲ ರಾಜ್ಯಗಳಿಗೂ ಅನ್ವಯ ಆಗುತ್ತೆ. ಬೇರೆ ಉತ್ತರ ರಾಜ್ಯಗಳಿಗೆ ಪ್ರದೇಶಕ್ಕೂ ಅನ್ವಯ ಹೋಗುತ್ತೆ, ಆಗುತ್ತೋ ಬಿಹಾರಕ್ಕೂ ಅನ್ವಯ ಆಗುತ್ತೆ. ಆಗಲ್ವೋ ಗೊತ್ತಿಲ್ಲ. ಇಷ್ಟು ದಿನ ಇದ್ದದ್ದು ಯಾಕೆ ಚೇಂಜ್ ಮಾಡಿದ್ರಿ? ಚೇಂಜ್ ಮಾಡಿದ್ ನಾನು ಬಹಳ ಸ್ಪಷ್ಟವಾಗಿ ಹೇಳದ್ನಲ್ಲ, ಒಂದ್ ಯಾಕೆ? ಜವಾಬ್ದಾರಿಯನ್ನ ಏನ್ ಜವಾಬ್ದಾರಿ? ರಾಜ್ಯ ಸರ್ಕಾರಗಳಿಗೆ ನಮ್ದು ಏನ್? ಯೋಜನೆ ಅಲ್ಲ, ಅನ್ನುವಂತ ಒಂದ್ ಕಾನೂನು ನಿಮಿಷ. ಬರ್ಬೇಕೆನ್ನುವಂಥದ್ದು ಈಗ ತಲುಪಬೇಕಲ್ಲ ಅಲ್ಲ, ತಳಮಟ್ಟಕ್ಕೆ. ಕೇಂದ್ರ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ವಾ? ಕೇಂದ್ರ ಸರ್ಕಾರ ಜವಾಬ್ದಾರಿ ಇದೆಯಲ್ವಾ? ಕೇಂದ್ರ ಸರ್ಕಾರ 90% ಕೊಡ್ತಿತ್ತು ಮೊದಲು. ಹೌದು. ಈಗ 3 ಪಾರ್ಟಿಷನ್ ಮಾಡಿದೆ. ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 100% ಮತ್ತು ಆರ್ಥಿಕವಾಗಿ ಹಿಂದುಳಿದಂತ ನಾರ್ತ್ ಈಸ್ಟ್ ಅಲ್ಲಿ 90:10 ಸರ್ಕಾರದ ರಾಜ್ಯ ಸರ್ಕಾರ 10%, ಬೇರೆ ರಾಜ್ಯಗಳಲ್ಲಿ 40% ಕೊಡಬೇಕು ಅಂತ. ನೀವು ಜವಾಬ್ದಾರಿಯನ್ನ ಹೆಚ್ಚಿಸೋಕೆ ನಾವು ಹಣವನ್ನ ಕೊಡಲ್ಲ ಅನ್ನೋದು ಯಾವ ಜವಾಬ್ದಾರಿ ಪ್ರಶ್ನೆ ಅಲ್ಲ. ಪ್ರತಿ ರಾಜ್ಯಗಳ ಆರ್ಥಿಕ ಪರಿಸ್ಥಿತಿಗಳನ್ನ ಸ್ಥಿತಿಗತಿಗಳನ್ನ ನೋಡಿ ಆ ರಾಜ್ಯಗಳಿಗೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಅತಿ ಹೆಚ್ಚು ಅನುದಾನದ ಕೊರತೆ ನಮ್ಗಾಗ್ತಾ ಇದೆ ರಾಜ್ಯ ಸರ್ಕಾರ ಕರ್ನಾಟಕಕ್ಕೆ. ಅದ್ರ ಮೇಲೆ ನೀವು ಮತ್ತೆ ಇನ್ನೊಂದಿಷ್ಟು ಹೊರೆ ಹಾಕೋದು, ಅದನ್ನ ಹೆಂಗೆ ನೀವು ಸಮರ್ಥಿಸ್ಕೊಳ್ತೀರಿ? ನೀವು ಕರ್ನಾಟಕದವರು ಅಲ್ವಾ? ಖಂಡಿತವಾಗ್ಲೂ ಹೌದು. ಹಾಗೆ ಕರ್ನಾಟಕದ ಸರ್ಕಾರದ ಬೊಕ್ಕಸಕ್ಕೆ ಹಾನಿ ಆಗ್ತಾ ಇದೆ, ಹೆಚ್ಚುವರಿ ಹೊರೆ ಬೀಳ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ಮಾತಾಡ್ಬೇಕು. ಹಾಗಾದ್ರೆ ಈಗ ಗೃಹಲಕ್ಷ್ಮಿ ಏನಾಯ್ತು? ಬಾರಿ ಉದ್ಧಾರ ಮಾಡ್ತಾರೆ ರಾಜ್ಯದವರು, ಬಾರಿ ಉದ್ಧಾರ ಮಾಡ್ತಾರೆ ರಾಜ್ಯದವರು. ಒಂದ್ ನಿಮಿಷ, ನೀವು ಗೃಹಲಕ್ಷ್ಮಿ ಒಂದ್ ನಿಮಿಷ ಉತ್ಕರ್ಷ್, ಗೃಹಲಕ್ಷ್ಮಿ ಹಣ ನಮ್ಮ ಹೆಣ್ಮಕ್ಳಿಗೆ ಹೋಗ್ತಾ ಇದೆ, ಹೌದಾ? ಒಂದ್ ನಿಮಿಷ ಕೇಳಿ, ಉದ್ಧಾರ ಮಾಡ್ತಾರೆ ರಾಜ್ಯವನ್ನು. ಅದೆಲ್ಲ ಬೇಡರಿ, ಇದು ನಮ್ಮನೆ ವಿಚಾರ. ಹೌದು, ನಮ್ಮನೆಯಲ್ಲಿ ಇರುವ ಹೆಣ್ಮಕ್ಳಿಗೆ ಹೋಗುತ್ತದು. ತಮಿಳ್ನಾಡಿಗೂ ಪಂಜಾಬ್ ಹೋಗೇ ಇಲ್ವಲ್ಲ. ಕೇಳಿಸ್ಕೊಳ್ಳಿ, ಅದಕ್ಕೆ ಅದು ಉತ್ತರ ಅಲ್ಲ. ಅಲ್ಲಿ ಬರ್ತಿಲ್ಲ ಅದಕ್ಕೆ ಇದು ಬೇಡ ಅಲ್ಲ. ಉದ್ಧಾರ ಮಾಡ್ತಾರೆ ಅಲ್ಲ ಈಗ ನಮ್ಮ ಕರ್ನಾಟಕಕ್ಕೆ ಹೊರೆ ಬೀಳುತ್ತೆ.